ಸ್ಪೇಸ್ ನಲ್ಲಿ ಹೋಗ್ತಿರುವಂತ ಒಂದು ದೊಡ್ಡ ಶಿಪ್ ನಲ್ಲಿ ಇದ್ದಕ್ಕಿದ್ದಂಗೆನೆ ಒಬ್ಬ ವ್ಯಕ್ತಿಗೆ ಎಚ್ಚರ ಆಗುತ್ತೆ. ಆದ್ರಿಂದ ಇವನು ಹೊರಗಡೆ ಬಂದು ಶಿಪ್ ನಲ್ಲಿ ಎಷ್ಟೇ ಹುಡುಕಾಡಿದ್ರು ಮೊದ್ಲು ಇವನಿಗೆ ಯಾರು ಕೂಡ ಕಾಣಿಸೋದಿಲ್ಲ. ಆದ್ರೂ ಕೂಡ ಹೇಗೋ ಮಾಡಿ ಒಬ್ಬ ವ್ಯಕ್ತಿನ ಹುಡುಕ್ತಾನೆ. ನಂತರ ಇವರಿಬ್ರು ಸೇರಿ ಎಷ್ಟೇ ಕಷ್ಟ ಪಡ್ತಿದ್ರು ಕೂಡ ಭೂಮಿನ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಆಗ್ತಿರೋದಿಲ್ಲ. ಅಷ್ಟಲ್ಲದೆ ಶಿಪ್ ನಲ್ಲಿ ತುಂಬಾ ವಿಚಿತ್ರವಾಗಿ ಏನೇನೋ ಶಬ್ದಗಳು ಬರ್ತಿರ್ತವೆ. ಅದಕ್ಕೆ ಮೊದಲು ನಾವು ಸೇಫ್ ಆಗ್ಬೇಕು ಅಂತ ಒಂದು ದೊಡ್ಡ ವಸ್ತುನ ಹುಡ್ಕೊಂಡು ಹೋಗ್ತಾರೆ. ಹೀಗೆ ಇವರು ಹೋಗ್ತಿರ್ಬೇಕಾದ್ರೆ ಇದ್ದಕ್ಕಿದ್ದಂಗೆನೆ ಯಾರು ಇವರನ್ನ ಫಾಲೋ ಮಾಡೋದಕ್ಕೆ ಶುರು ಮಾಡ್ಬಿಡ್ತಾರೆ. ಯಾರು ಇವರನ್ನ ಫಾಲೋ ಮಾಡ್ತಿದ್ದಾರೆ, ಏನಕ್ಕೋಸ್ಕರ ಫಾಲೋ ಮಾಡ್ತಿದ್ದಾರೆ, ಈ ಶಿಪ್ ನಲ್ಲಿ ಏನೇನ್ ನಡೀತಿದೆ, ಇವರೆಲ್ಲ ಎಲ್ಲಿಗೆ ಹೋಗ್ತಿದ್ದಾರೆ ಅಂತ ನೀವು ತಿಳ್ಕೋಬೇಕು ಅಂತಂದ್ರೆ ಈ ಮೂವಿನ ಕೊನೆವರೆಗೂ ನೋಡ್ಬೇಕು. ಅಂದಂಗೆ ಮೂವಿ ಹೆಸರು ಪ್ಯಾಂಡೋರಮ್ ಅಂತ. ಮೂವಿಯ ಮೊದಲ ಸೀನ್ನಲ್ಲಿ ನಮ್ಗೆ ಹೇಳ್ತಾ ಹೋಗ್ತಾರೆ 2153ನೇ ಇಸ್ವಿಲಿ ಭೂಮಿಯ ಪಾಪ್ಯುಲೇಷನ್ ತುಂಬಾನೇ ಜಾಸ್ತಿ ಆಗಿ ಊಟಕ್ಕೆ, ನೀರಿಗೆ, ಕೊನೆಗೆ ಉಸಿರಾಡುವಂತ ಗಾಳಿಗೂ ಕೂಡ ತುಂಬಾನೇ ಕಷ್ಟ ಆಗೋಯ್ತು. ಇದರಿಂದ 2174ನೇ ಇಸ್ವಿಲಿ ಇಲಿಜಿಯಂ ಅನ್ನೋ ಒಂದು ಸ್ಪೇಸ್ ಶಿಪ್ ಅನ್ನ ಲಾಂಚ್ ಮಾಡಿ ಅದರಲ್ಲಿ ತುಂಬಾ ಜನರನ್ನ ತುಂಬಿಸಿ ಸ್ಪೇಸ್ ಗೆ ಕಳಿಸಿದ್ರು ಅಂತ. ಇದಾದ್ಮೇಲೆ ಸ್ಪೇಸ್ ನಲ್ಲಿ ಏನನ್ನೋ ಹುಡುಕ್ತಾ ಹೋಗ್ತಿರುವಂತ ಒಂದು ಸಣ್ಣ ಗ್ರಹದಷ್ಟೇ ದೊಡ್ಡದಾಗಿರುವಂತ ಇಲಿಜಿಯಂ ಸ್ಪೇಸ್ ಶಿಪ್ ನ ತೋರಿಸ್ತಾರೆ. ಇದರ ಒಳಗಡೆ ಟ್ರಾವೆಲ್ ಮಾಡ್ತಿರುವಂತ ಜನರಿಗೆ ಭೂಮಿಯಿಂದ ಕೊನೆಯದಾಗಿ ಒಂದು ಮೆಸೇಜ್ ಬರುತ್ತೆ, ನಿಮ್ಮೆಲ್ರಿಗೂ ಆಲ್ ದ ಬೆಸ್ಟ್, ಭೂಮಿ ನಿಮ್ಗೆ ಗುಡ್ ಬೈ ಹೇಳ್ತಿದೆ ಅಂತ. ಇಲ್ಲೇ ನಮ್ಗೆ ಗ್ಯಾಲೋ ಅನ್ನೊಬ್ಬ ವ್ಯಕ್ತಿನೂ ಕೂಡ ತೋರಿಸ್ತಾರೆ. ಇದಾದ್ಮೇಲೆ ತುಂಬಾ ವರ್ಷಗಳ ನಂತರ ಇದೇ ಸ್ಪೇಸ್ ಶಿಪ್ ನಲ್ಲಿ ಒಬ್ಬ ವ್ಯಕ್ತಿಗೆ ಸಡನ್ ಆಗಿ ಎಚ್ಚರ ಆಗುತ್ತೆ. ಇವನ ಮೈಗೆ ಪೈಪ್ ಗಳೆಲ್ಲ ಕನೆಕ್ಟ್ ಮಾಡಿರ್ತಾರೆ. ಆಗ್ಲೇ ನಮ್ಗೆ ಗೊತ್ತಾಗೋದು ಇವನೊಂದು ಸ್ಲೀಪಿಂಗ್ ಚೇಂಬರ್ ನ ಒಳಗಡೆ ಇದ್ದಾನೆ ಅಂತ. ನಂತರ ಇವನು ಅಲ್ಲಿಂದ ಹೊರಗಡೆ ಬಂದು ಮೈಗೆ ಹಾಕಿರುವಂತ ಪೈಪ್ ನೆಲ್ಲ ತೆಗಿತಾನೆ. ಆದ್ರೆ ಅದೇ ಸಮಯಕ್ಕೆ ಕರೆಂಟ್ ಹೋಗಿದ್ರಿಂದ ಇಲ್ಲೇ ಇದ್ದಂತ ಲೈಟ್ ಅನ್ನು ಆನ್ ಮಾಡ್ಕೊಂಡು ಹುಡ್ಕೋದಕ್ಕೆ ಶುರು ಮಾಡ್ತಾನೆ. ಆಕ್ಚುಲಿ ಹೇಳಬೇಕು ಅಂತಂದ್ರೆ ಇವನು ಯಾರು, ಇವನು ಎಲ್ಲಿದ್ದಾನೆ, ಕೊನೆಗೆ ಇವನ ಹೆಸರು ಕೂಡ ಇವನಿಗೆ ನೆನಪಿರೋದಿಲ್ಲ. ಇದರಿಂದ ಇವನು ಮಲಗಿದಂತ ಸ್ಲೀಪಿಂಗ್ ಚೇಂಬರ್ ಹತ್ರ ಬಂದು ನೋಡಿದಾಗ್ಲೇ ಇವನಿಗೆ ಗೊತ್ತಾಗೋದು ಇವನ ಹೆಸರು ಬೋವರ್ ಅಂತ. ಹಾಗೆ ಇವನ ಸುತ್ತಮುತ್ತ ಇವನನ್ನ ಬಿಟ್ಟು ಇನ್ಯಾರು ಕೂಡ ಇರೋದಿಲ್ಲ. ಇದೇ ಕನ್ಫ್ಯೂಷನ್ ನಲ್ಲಿ ಇವನ ಲಾಕರ್ ಹತ್ರ ಬಂದು ಓಪನ್ ಮಾಡಿ ನೋಡಿದ್ರೆ ಇಲ್ಲಿ ಇವನಿಗೆ ಇವನ ಬಟ್ಟೆಗಳು ಸಿಗ್ತವೆ. ಹಾಗೆ ಇವನ ಕೈನ ಮೇಲಿರುವಂತ ನಂಬರ್ಸ್ ಗಳನ್ನ ನೋಡಿ ಇವನಿಗೆ ಅರ್ಥ ಆಗೋಗುತ್ತೆ ಇವನು 5ನೇ ಗ್ರೂಪ್ ನವನು ಅಂತ. ಅಷ್ಟೇ ಅಲ್ಲದೆ ಇದೇ ಲಾಕರ್ ನಲ್ಲಿ ಇವನಿಗೊಂದು ಲೇಡಿಯ ಫೋಟೋ ಕೂಡ ಸಿಗುತ್ತೆ. ನಂತರ ಇವನಿಗೆ ಸ್ಪೇಸ್ ಶಿಪ್ ನ ಲೆಫ್ಟಿನೆಂಟ್ ಆಗಿದ್ದಂತ ಪೈಥನ್ ನೆನಪಾಗಿ ಅವರ ಸ್ಲೀಪಿಂಗ್ ಚೇಂಬರ್ ಹತ್ರ ಬಂದು ಇದನ್ನ ಹೊಡೆದಾಕಿ ಅವರನ್ನ ಹೊರಗಡೆ ತೆಗೆಯೋದಕ್ಕೆ ತುಂಬಾನೇ ಪ್ರಯತ್ನ ಪಡ್ತಾನೆ. ಆದ್ರೆ ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಅದು ಸಾಧ್ಯ ಆಗೋದಿಲ್ಲ. ಸರಿ ಅಂತ ಇವನು ಶೇವನ್ನ ಮಾಡ್ಕೊಂಡು ಇವನು ರೆಡಿ ಮಾಡ್ಕೊಳ್ತಿರ್ಬೇಕಾದ್ರೆ ಅದೇ ಸಮಯಕ್ಕೆ ಕರೆಂಟ್ ಫ್ಲಕ್ಚುಯೇಟ್ ಆಗೋದಕ್ಕೆ ಶುರು ಮಾಡುತ್ತೆ. ಅಂದ್ರೆ ಕರೆಂಟ್ ತುಂಬಾ ಸಲ ಹೋಗೋದು ಬರೋದು ಮಾಡ್ತಿರುತ್ತೆ. ಇದರಿಂದ ಲೆಫ್ಟಿನೆಂಟ್ ಪೈಥಾನ್ ಇದ್ದಂತ ಸ್ಲೀಪಿಂಗ್ ಚೇಂಬರ್ ಕೂಡ ಓಪನ್ ಆಗಿ ಇವರು ಹೊರಗಡೆ ಬರ್ತಿದ್ದಂಗೆನೆ ಬೋವರ್ ಇವ್ರ ಹತ್ರ ಬರ್ತಾನೆ. ಇವ್ರಿಗೂ ಕೂಡ ಬೋವರ್ ನ ರೀತಿ ಏನು ಕೂಡ ನೆನಪಿರೋದಿಲ್ಲ. ಆಗ ಬೋವರ್, ನೀವು ಈ ಶಿಪ್ ಗೆ ಲೆಫ್ಟಿನೆಂಟ್ ಅಂತ ನೆನಪಿಸಿ, ಈ ಜಾಗದಲ್ಲಿ ನಮ್ಮನ್ನ ಬಿಟ್ಟು ಇನ್ಯಾರು ಇಲ್ಲ ಅನ್ನೋ ವಿಷಯನೂ ಕೂಡ ಹೇಳ್ತಾನೆ. ನಂತರ ಪೈಥಾನ್ ರೆಡಿ ಆಗ್ತಿರ್ಬೇಕಾದ್ರೆ ಬೋವರ್ ಮತ್ತೊಂದ್ಸಲ ಇವರನ್ನ ಕೇಳ್ತಾನೆ, ಈ ಸ್ಪೇಸ್ ಶಿಪ್ ನಲ್ಲಿ ಹೋಗೋದಕ್ಕೆ ನಮ್ಗೆ ಟ್ರೈನಿಂಗ್ ಕೊಟ್ಟಿದ್ದು ಮಾತ್ರ ನನಗೆ ನೆನಪಿದೆ, ಆದ್ರೆ ಸ್ಪೇಸ್ ಶಿಪ್ ನಲ್ಲಿ ಎಲ್ಲಿಗೆ ಹೋಗ್ತಿದೀವಿ ಅಂತ ಮಾತ್ರ ನೆನಪಿಲ್ಲ, ನಿಮ್ಗಿದ್ಯಾ ಅಂತ. ಆದ್ರೆ ಇವನ್ಗೂ ಕೂಡ ನೆನಪಿರೋದಿಲ್ಲ. ಇದಾದ್ಮೇಲೆ ಇಲ್ಲೇ ಇದ್ದಂತ ಒಂದು ಡೋರ್ ಅನ್ನು ಓಪನ್ ಮಾಡೋದಕ್ಕೆ ನೋಡ್ತಾರೆ. ಆದ್ರೆ ಕರೆಂಟ್ ಫ್ಲಕ್ಚುಯೇಟ್ ಆಗ್ತಿರೋದ್ರಿಂದ ಡೋರ್ ಓಪನ್ ಆಗೋದಿಲ್ಲ. ಸರಿ ಅಂತ ಪೈಥಾನ್ ಸಿಸ್ಟಮ್ ಹತ್ರ ಬಂದು ಇಲ್ಲಿರುವಂತ ಒಂದು ವೀಲ್ ಅನ್ನ ತಿರುಗಿಸಿ ಇಲ್ಲಿರುವಂತ ಸಿಸ್ಟಮ್ ನ ಮಾತ್ರ ಆನ್ ಮಾಡ್ತಾನೆ. ಇದರಿಂದ ಇವರು ತುಂಬಾನೇ ಸಂತೋಷ ಪಡ್ತಾ ಈ ಸ್ಪೇಸ್ ಶಿಪ್ ನಲ್ಲಿರುವಂತ ಬೇರೆ ಟೀಮ್ಸ್ ಗಳನ್ನ ಕಾಂಟ್ಯಾಕ್ಟ್ ಮಾಡೋದಕ್ಕೆ ತುಂಬಾನೇ ಪ್ರಯತ್ನ ಪಡ್ತಾರೆ. ಆದ್ರೆ ಆ ಕಡೆಯಿಂದ ಮಾತ್ರ ಇವರಿಗೆ ಯಾವುದೇ ತರದ ರೆಸ್ಪಾನ್ಸ್ ಬರೋದಿಲ್ಲ. ಅದೇ ಸಮಯಕ್ಕೆ ಮತ್ತೊಂದ್ಸಲ ಕರೆಂಟ್ ಕೂಡ ಫ್ಲಕ್ಚುಯೇಟ್ ಆಗ್ತಿರುತ್ತೆ. ಆಗ ಇವರಿಗೆ ಇಲ್ಲೇ ಒಂದು ಏರ್ ವೆಂಟಿಲೇಷನ್ ಡಕ್ ಕಾಣಿಸಿ ಬೋವರ್ ಅದ್ರ ಒಳಗಡೆ ಹೋಗೋದಕ್ಕೆ ಶುರು ಮಾಡ್ತಾನೆ. ಯಾಕೆಂತಂದ್ರೆ ಮತ್ತೊಂದು ಸೈಡ್ ಗೆ ಹೋಗಿ ಕ್ಲೋಸ್ ಆಗಿರುವಂತ ಡೋರ್ ಅನ್ನ ಓಪನ್ ಮಾಡೋದಕ್ಕೆ ಅಂತ. ಆದ್ರೆ ಬೋವರ್ ಹೋಗ್ತಿರುವಂತ ಈ ಜಾಗ ತುಂಬಾನೇ ಚಿಕ್ಕದಾಗಿರುತ್ತೆ. ಈ ಕಡೆ ಪೈಥಾನ್ಗೂ ಕೂಡ ಇವನ ಸುತ್ತಮುತ್ತ ತುಂಬಾ ವಿಚಿತ್ರವಾಗಿರುವಂತ ಶಬ್ದಗಳೆಲ್ಲ ಕೇಳಿಸ್ತಿರ್ತವೆ. ಹಾಗೆ ಕರೆಂಟ್ ಕೂಡ ಮತ್ತೆ ಮತ್ತೆ ಹೋಗಿ ಬರ್ತಿರುತ್ತೆ. ಈ ಕಡೆ ಬೋವರ್ ಈ ಜಾಗದಲ್ಲಿ ಹೋಗ್ತಿದ್ರೆ ಎಷ್ಟು ಒಳಗಡೆ ಹೋಗ್ತಿರ್ತಾನೋ ಅಷ್ಟೇ ಈ ಜಾಗ ಚಿಕ್ಕದಾಗ್ತಾ ಹೋಗ್ತಿರುತ್ತೆ. ಅದ್ರ ಜೊತೆಗೆ ಇವನಿಗೆ ಒಂದು ದಾರಿ ಕೂಡ ಸಿಕ್ಬಿಡುತ್ತೆ. ಆ ದಾರಿನ ಇವನು ನೋಡ್ತಿರ್ಬೇಕಾದ್ರೆ ಇದ್ದಕ್ಕಿದ್ದಂಗೆನೆ ತುಂಬಾ ಸ್ಪೀಡ್ ಆಗಿ ಕೆಳಗಡೆ ಬಂದು ಬಿದ್ದಿದ್ರಿಂದ ಈ ಸಣ್ಣ ಜಾಗದಲ್ಲಿ ತಲೆ ಕೆಳಗಾಗಿ ಕಾಲು ಮೇಲಾಗಿ ಸಿಗಾಕೋಬಿಡ್ತಾನೆ. ಕೈ ಕಾಲನ್ನ ಆಡ್ಸೋದಕ್ಕೆ ಆಗ್ತಿರೋದಿಲ್ಲ. ಆದ್ರೂ ಕೂಡ ತುಂಬಾ ಕಷ್ಟಪಟ್ಟು ಹೇಗೋ ಮಾಡಿ ಲೈಟ್ ಅನ್ನು ಆನ್ ಮಾಡ್ತಾನೆ. ನೋಡಿದ್ರೆ ಇವನ ಪಕ್ಕದಲ್ಲೇ ಒಂದು ಡೆಡ್ ಬಾಡಿ ಇರುತ್ತೆ. ಇಷ್ಟು ಕಷ್ಟ ಇದ್ರೂ ಕೂಡ ಇವನು ಈ ಏರ್ ವೆಂಟಿಲೇಷನ್ ಡಕ್ ಅನ್ನು ಓಪನ್ ಮಾಡಿದ್ರಿಂದ ಹೊರಗಡೆ ಬಂದು ಬೀಳ್ತಾನೆ. ನನಗಿಲ್ಲೊಂದು ಡೆಡ್ ಬಾಡಿ ಸಿಕ್ತು ಅಂತ ಬೋವರ್ ಹೇಳ್ತಿರ್ಬೇಕಾದ್ರೆ ಅದೇ ಸಮಯಕ್ಕೆ ಬೋವರ್ ಹಾಗೆ ಪೈಥಾನ್ ನ ಕನೆಕ್ಷನ್ ಕೂಡ ಕಟ್ ಆಗೋಗುತ್ತೆ. ನಂತರ ಇವನ ಮುಂದೆನೆ ಒಂದು ದಾರಿ ಸಿಕ್ಕಿದ್ರಿಂದ ಈ ಕತ್ಲೆ ತುಂಬಿರುವಂತ ಭಯಂಕರವಾಗಿರುವಂತ ದಾರಿಲಿ ಒಬ್ಬನೇ ಹೋಗೋದಕ್ಕೆ ಶುರು ಮಾಡ್ತಾನೆ. ಹಾಗೆ ಇವನಿಗೆ ಇಲ್ಲೇ ಒಬ್ಳು ಹುಡುಗಿ ಕಾಣಿಸ್ತಾಳೆ. ಆದ್ರೆ ಅವಳು ಇವನನ್ನು ನೋಡಿ ಹೆದರ್ಕೊಂಡು ಓಡೊಂಟೋಗ್ತಾಳೆ. ಇವನು ಕೂಡ ಅವಳನ್ನ ಫಾಲೋ ಮಾಡ್ತಾ ಹೋದಾಗ ಒಂದು ಜಾಗದಲ್ಲಿ ಯಾರೋ ನಿಂತಿರೋ ರೀತಿ ಇವನಿಗೆ ಕಾಣಿಸಿ ಆ ಹುಡುಗಿನೇ ಇರ್ಬೋದು ಅಂತ ಹೇಳ್ತಿರ್ತಾನೆ. ನಾವು ಈ ಸ್ಪೇಸ್ ಶಿಪ್ ನಲ್ಲಿ ಎಲ್ಲಿಗೆ ಹೋಗ್ತಿದೀವಿ ಅಂತ ನಿನಗೆ ನೆನ್ಪಿದ್ಯಾ ಅಂತ. ಆದ್ರೆ ಹತ್ರ ಬಂದು ನೋಡ್ದಾಗ್ಲೇ ಇವನಿಗೆ ಗೊತ್ತಾಗೋದು ಇದೊಂದು ಡೆಡ್ ಬಾಡಿ ಅಂತ.
ಅಂತ. ಅದೇ ಸಮಯಕ್ಕೆ ಆ ಹುಡುಗಿನೂ ಕೂಡ ಹಿಂದೆಯಿಂದ ಬಂದು ಇವನ ಮೇಲೆ ಅಟ್ಯಾಕ್ ಮಾಡಿ ಇವನ ಹತ್ರ ಇರುವಂತ ಎಲ್ಲಾ ವಸ್ತುಗಳನ್ನ ಕಿತ್ಕೊಳ್ಳೋದಕ್ಕೆ ನೋಡ್ತಿರ್ತಾಳೆ. ಇದೇ ಟೈಮ್ ನಲ್ಲಿ ವಿಚಿತ್ರವಾಗಿರುವಂತ ಶಬ್ದ ಕೇಳಿಸ್ತಿದ್ದಂಗೆನೆ ಇವಳು ಇಲ್ಲಿಂದ ಓಡೊಂಟೋಗ್ತಾಳೆ. ಆಗ ಬೋವರ್ ನೋಡಿದ್ರೆ ಇವನ ಸುತ್ತಮುತ್ತ ಬ್ಲೂ ಕಲರ್ ಲೈಟ್ ಅನ್ನ ಹಾಕೊಂಡು ಯಾರೋ ಬರ್ತಿರ್ತಾರೆ. ಇದರಿಂದ ಇವನು ಕೂಡ ಹೆದರ್ಕೊಂಡು ಇಲ್ಲೇ ಕತ್ಲೆ ತುಂಬಿರುವಂತ ಜಾಗದಲ್ಲಿ ನಿಂತ್ಕೊಂಡು ನೋಡೋದಕ್ಕೆ ಶುರು ಮಾಡಿದಾಗ್ಲೇ ಗೊತ್ತಾಗೋದು ಈ ಸ್ಪೇಸ್ ಶಿಪ್ ನಲ್ಲಿ ತುಂಬಾ ಭಯಂಕರವಾಗಿರುವಂತ ಏಲಿಯನ್ಸ್ ಗಳೆಲ್ಲ ಬಂದ್ಬಿಟ್ಟಿದಾವೆ ಅಂತ. ಆ ಏಲಿಯನ್ಸ್ ಗಳು ಇವನು ಇರುವಂತ ಜಾಗದ ಹತ್ರ ಬರ್ತಿದ್ದಂಗೆನೆ ಅಲ್ಲಿಂದ ಎಸ್ಕೇಪ್ ಆಗಿ ಮತ್ತೊಂದು ಜಾಗದಲ್ಲಿ ಬಂದಾಗ ಹೇಗೋ ಮಾಡಿ ಪೈಥಾನ್ ಮತ್ತೊಂದ್ಸಲ ಇವನನ್ನ ಕಾಂಟ್ಯಾಕ್ಟ್ ಮಾಡ್ತಾನೆ. ಆಗ ಇವನು ಕೂಡ ಅವನಿಗೆ ಎಲ್ಲಾನು ಹೇಳ್ತಾ ಹೋಗ್ತಾನೆ, ಈ ಸ್ಪೇಸ್ ಶಿಪ್ ನಲ್ಲಿ ಬರೀ ನಾವಲ್ಲ ಏಲಿಯನ್ ಕ್ರಿಯೇಚರ್ಸ್ ಗಳೆಲ್ಲ ಇದಾವೆ ಅಂತ. ಹೀಗೆ ಇವರಿಬ್ರು ಮಾತಾಡ್ತಿರ್ಬೇಕಾದ್ರೆ ಇವರ ಮಾತಿಂದಾನೆ ನಮ್ಗೆ ಗೊತ್ತಾಗುತ್ತೆ ಈ ಸ್ಪೇಸ್ ಶಿಪ್ ಭೂಮಿಯಿಂದ ಹೊರಟಾಗ ಇದರಲ್ಲಿ 60,000 ಜನರನ್ನ ತುಂಬಿಕೊಂಡು ಬಂದಿತ್ತು. ಆದ್ರೆ ಈಗ ಎಷ್ಟು ಜನ ಬದುಕಿದಾರೋ ಇವರಿಗೆ ಗೊತ್ತಿಲ್ಲ ಅಂತ. ಇಲ್ಲಿಂದ ಸೀನ್ ಫ್ಲಾಶ್ ಬ್ಯಾಕ್ ಗೆ ಹೋದಾಗ ನಮ್ಗೆ ತೋರಿಸ್ತಾರೆ ಭೂಮಿಯ ರೀತಿನೇ ಇರುವಂತ ಟೀನಾಸ್ ಅನ್ನೋ ಒಂದು ಗ್ರಹದ ಬಗ್ಗೆ ಮನುಷ್ಯರಿಗೆ ಗೊತ್ತಾಗಿತ್ತು. ಆ ಗ್ರಹದಲ್ಲಿ ನೀರು, ಆಕ್ಸಿಜನ್ ಹಾಗೆ ಜೀವಿಗಳಿರೋದ್ರಿಂದ ಮನುಷ್ಯರು ವಾಸ ಮಾಡೋದಕ್ಕೆ ಪರ್ಫೆಕ್ಟ್ ಆಗಿರುವಂತ ಗ್ರಹ ಅಂತ ಡಿಸೈಡ್ ಮಾಡಿದ್ರು. ಇದರಿಂದಾನೆ ಎಲಿಸಿಯಂ ನಲ್ಲಿ 60,000 ಜನರನ್ನ ತುಂಬಿಸಿ ಟೀನಾಸ್ ಅನ್ನೋ ಗ್ರಹದ ಕಡೆಗೆ ಕಳಿಸ್ತಿದ್ರು. ಯಾಕೆಂತಂದ್ರೆ ಮನುಷ್ಯರ ಸಂತತಿನ ಆ ಗ್ರಹದಲ್ಲಿ ಕಾಪಾಡೋದಕ್ಕೆ ಅಂತ. ಅಷ್ಟೇ ಅಲ್ಲದೆ ಬೋವರ್ಗೆ ಇವನ ಹೆಂಡತಿನೂ ಕೂಡ ನೆನಪಾಗಿ ಕೇಳ್ತಾನೆ, ನನ್ನ ಹೆಂಡತಿನೂ ಕೂಡ ಇದೇ ಶಿಪ್ ನ ಒಳಗಡೆ ಬಂದಿರಬಹುದು, ಅವಳನ್ನ ಹುಡುಕ್ಬೇಕು ಅಂತ. ಪೈಥಾನ್ ಕೂಡ ಹೌದು, ನಾವೆಲ್ಲರನ್ನು ಹುಡುಕಿ ಒಂದು ಟೀಮ್ ಅನ್ನ ಮಾಡ್ಬೇಕು, ಈ ಶಿಪ್ ನ ಕರೆಕ್ಟ್ ಆಗಿ ಟಾನಿಸ್ ಗ್ರಹಕ್ಕೆ ಕರ್ಕೊಂಡು ಹೋಗ್ಬೇಕು ಅಂತ ಹೇಳ್ತಿರ್ತಾನೆ. ಹೀಗೆ ಇವನು ಒಂದು ಡಿವೈಸ್ ಹತ್ರ ಬಂದು ಇವನ ಕೈಯಲ್ಲಿರುವಂತ ನಂಬರ್ ನ ಸ್ಕ್ಯಾನ್ ಮಾಡಿದಾಗ ಒಂದು ವೆಪನ್ ಸಿಗುತ್ತೆ. ಆಗ ಇವನಿಗೆ ನಿಧಾನವಾಗಿ ನೆನಪಾಗ್ತಾ ಹೋಗುತ್ತೆ ಇವನು ಈ ಶಿಪ್ ನಲ್ಲಿ ಇದ್ದಂತ ಒಬ್ಬ ಮೆಕ್ಯಾನಿಕಲ್ ಇಂಜಿನಿಯರ್ ಅಂತ. ಅದಕ್ಕೆ ಪೈಥಾನ್ ಗೆ ಹೇಳ್ತಿರ್ತಾನೆ, ನಾವು ಈ ಸ್ಪೇಸ್ ಶಿಪ್ ನ ರಿಯಾಕ್ಟರ್ ನ ಅಂದ್ರೆ ಇಂಜಿನ್ ನ ಹುಡುಕಿ ಅದನ್ನ ರೀಸ್ಟಾರ್ಟ್ ಮಾಡಿದ್ರೆ ಈ ತರ ಕರೆಂಟ್ ಫ್ಲಕ್ಚುಯೇಟ್ ಆಗ್ತಿರೋದು ಸ್ಟಾಪ್ ಆಗುತ್ತೆ. ಆಗ ನಾವು ಆ ಡೋರ್ ಅನ್ನು ಓಪನ್ ಮಾಡಬಹುದು, ಹಾಗೆ ಬೇರೆಯವರನ್ನು ಕೂಡ ಕಾಂಟ್ಯಾಕ್ಟ್ ಮಾಡಬಹುದು ಅಂತ. ಹಾಗೆ ಇವರು ಈ ಎಲಿಸಿಯಂ ಶಿಪ್ ಗಿಂತ ಮುಂಚೆ ಟಾನಿಸ್ ಗ್ರಹಕ್ಕೆ ಮೊದಲೇ ಒಂದು ಶಿಪ್ ಹೋಗಿತ್ತು, ಅದ್ರ ಬಗ್ಗೆ ಮಾತಾಡೋದಕ್ಕೆ ಶುರು ಮಾಡ್ತಾರೆ. ಆ ಶಿಪ್ ನಲ್ಲಿದ್ದಂತ ಒಬ್ಬ ವ್ಯಕ್ತಿಗೆ ಪ್ಯಾಂಡರಮ್ ಅನ್ನೋ ಒಂದು ಕಾಯಿಲೆ ಬಂದ್ಬಿಟ್ಟಿತ್ತು. ಇದರಿಂದ ಅವನು ಸ್ಪೇಸ್ ಶಿಪ್ ನ ಸ್ಲೀಪಿಂಗ್ ಚೇಂಬರ್ ನಲ್ಲಿ ಮಲಗಿದ್ದಂತ ಎಲ್ಲಾ ಜನರನ್ನ ಸ್ಪೇಸ್ ನಲ್ಲಿ ಬಿಟ್ಟು ಅವರನ್ನ ಸಾಯೋ ರೀತಿ ಮಾಡ್ಬಿಟ್ಟಿದ್ದ ಅಂತ. ಈ ಪ್ಯಾಂಡರಮ್ ಕಾಯಿಲೆ ಅಂದ್ರೆ ಬೇರೆ ಏನೂ ಅಲ್ಲ, ಅದೊಂದು ಮೆಂಟಲ್ ಪ್ರಾಬ್ಲಮ್, ಅಂದ್ರೆ ಹುಚ್ಚರ ರೀತಿ ಆಡೋದು ಅಂತ. ಹೀಗೆ ಇವನು ಮಾತಾಡ್ತಾ ಇವನಿಗೆ ಸಿಕ್ಕಿರುವಂತ ದಾರಿಲಿ ಮುಂದೆ ಬಂದಾಗ ನೇತಾಕಿರುವಂತ ಮತ್ತೊಂದು ಬಾಡಿ ಇವನಿಗೆ ಕಾಣಿಸುತ್ತೆ. ಆದ್ರಿಂದ ಇವನು ಚೆಕ್ ಮಾಡೋದಕ್ಕೆ ಅಂತ ಹತ್ರ ಬರ್ತಿದ್ದಂಗೆನೆ ನೇತಾಕಿರುವಂತ ಈ ವ್ಯಕ್ತಿಗೆ ಎಚ್ಚರ ಆಗೋಗುತ್ತೆ. ಇವನು ತುಂಬಾ ಗಾಬರಿಯಿಂದ ಬೋವರ್ ನ ಮೇಲೆನೆ ಅಟ್ಯಾಕ್ ಮಾಡ್ತಿರ್ತಾನೆ. ಆಗ ಬೋವರ್ ಇವನನ್ನ ಸಮಾಧಾನ ಮಾಡಿಸಿ ನೇತಾಕಿರುವಂತ ಇವನನ್ನ ಬಿಡಿಸ್ತಾನೆ. ಆಕ್ಚುಲಿ ಇವನ ಹೆಸರು ಶೆಫರ್ಡ್ ಅಂತ. ಇವನು ಈ ಶಿಪ್ ನಲ್ಲಿ ಇದ್ದಂತ 3ನೇ ಟೀಮ್ ನವನು. ಆದ್ರೆ ಏಲಿಯನ್ ಕ್ರಿಯೇಚರ್ಸ್ ಗಳು ಇವನ ಟೀಮ್ ನಲ್ಲಿ ಇದ್ದಂತ ಎಲ್ಲರನ್ನೂ ಸಾಯಿಸ್ಬಿಟ್ಟಿರ್ತವೆ. ಈಗ ಉಳ್ಕೊಂಡಿರೋದು ಇವನೊಬ್ನೇ. ನಂತರ ಇವನು ಇದೇ ಗಾಬರಿಲಿ ಇಲ್ಲೇ ಇದ್ದಂತ ಆಯಿಲ್ ನೆಲ್ಲ ಮೈಗೆ ಹಾಕೋತಿರ್ತಾನೆ. ನನ್ನ ಸ್ಮೆಲ್ ಆ ಏಲಿಯನ್ಸ್ ಗಳಿಗೆ ಗೊತ್ತಾದ್ರೆ ನನ್ನ ಬಂದು ತಿಂದು ಸಾಯಿಸ್ಬಿಡ್ತವೆ ಅಂತ. ಆಗ ಬೋವರ್ ಕೂಡ ಇವನನ್ನ ಕೇಳ್ತಿರ್ತಾನೆ, ನಾನು ಈಗ ತಾನೇ ಸ್ಲೀಪಿಂಗ್ ಚೇಂಬರ್ ಇಂದ ಎದ್ದಿದ್ದೀನಿ, ಈ ಶಿಪ್ ನಲ್ಲಿ ಏನ್ ನಡೀತಿದೆ, ಆ ಕ್ರಿಯೇಚರ್ಸ್ ಗಳು ಏನು ಎಲ್ಲಾನು ಹೇಳು ಅಂತಂದ್ರೆ ಇವನ್ ಮಾತ್ರ ಇವನಿಗೆ ಆಗ್ತಿರುವಂತ ಭಯದಿಂದ ಏನು ಕೂಡ ಹೇಳೋದಕ್ಕೆ ಆಗ್ತಿರೋದಿಲ್ಲ. ಮೊದ್ಲು ನಾನು ನನ್ನ ಜೀವನ ಉಳಿಸ್ಕೊಳ್ಬೇಕು ಅಂತ ಒದ್ದಾಡ್ತಿರ್ತಾನೆ. ಆದ್ರೆ ಅದೇ ಸಮಯಕ್ಕೆ ಆ ಏಲಿಯನ್ಸ್ ಗಳು ಇವರಿರುವಂತ ಜಾಗಕ್ಕೆ ಬರ್ತಿರೋದ್ರಿಂದ ಇವರಿಬ್ರು ತಪ್ಪಿಸ್ಕೊಂಡು ಬೇರೆ ಬೇರೆ ಕಡೆ ಜಾಗದಲ್ಲಿ ಬಂದು ಬಚ್ಚಿಟ್ಕೊಬಿಡ್ತಾರೆ. ಆದ್ರೂ ಕೂಡ ಏಲಿಯನ್ ಕ್ರಿಯೇಚರ್ಸ್ ಗಳು ಶಫರ್ಡ್ ನ ಹುಡುಕಿ ಅವನನ್ನ ಹಿಡಿದು ತುಂಬಾ ಕ್ರೂರವಾಗಿ ತಿಂತಿರ್ಬೇಕಾದ್ರೆ ಗ್ಲಾಸ್ ನ ಹಿಂದೆ ಬಚ್ಚಿಟ್ಕೊಂಡಿರುವಂತ ಬೋವರ್ನು ಕೂಡ ನೋಡ್ಬಿಡ್ತವೆ. ಇದರಿಂದ ಇವನು ಹೆದರ್ಕೊಂಡು ಓಡ್ ಬರ್ತಿರ್ಬೇಕಾದ್ರೆ ಕಾಲಿಗೆ ಒಂದು ದಾರ ಸಿಗಾಕೊಂಡು ಕೆಳಗಡೆ ಬೀಳ್ತಾನೆ. ಆದ್ರೆ ಕಾಲಿಗೆ ದಾರ ಸಿಗಾಕೊಂಡಿರೋದ್ರಿಂದ ಏನು ಆಗೋದಿಲ್ಲ, ಇಲ್ಲೇ ಇರುವಂತ ಪೈಪ್ ಗಳನ್ನ ಹಿಡ್ಕೊಂಡಿರ್ತಾನೆ. ಆದ್ರೂ ಕೂಡ ಈ ಏಲಿಯನ್ ಕ್ರಿಯೇಚರ್ಸ್ ಗಳು ಇವನ ಕಾಲಿಗೆ ಸಿಗಾಕೊಂಡಿರುವಂತ ದಾರನ ಎಳೆಯೋದಕ್ಕೆ ಶುರು ಮಾಡ್ತವೆ. ಅದೇ ಸಮಯಕ್ಕೆ ಒಬ್ಬ ವ್ಯಕ್ತಿ ಇಲ್ಲಿಗೆ ಬಂದು ಬೋವರ್ ನ ಕಾಪಾಡ್ಕೊಂಡು ಒಂದು ಸೇಫ್ ಆಗಿರುವಂತ ಜಾಗಕ್ಕೆ ಕರ್ಕೊಂಡ್ ಬರ್ತಾನೆ. ಇವನ ಹೆಸರು ಮ್ಯಾನ್ ಅಂತ. ಮ್ಯಾನ್ ಗೆ ಇವನೊಬ್ಬ ಮನುಷ್ಯ ಅಂತ ಗೊತ್ತಾಗ್ತಿದ್ದಂಗೆನೆ ಬೋವರ್ ನ ವೆಪನ್ ನ ವಾಪಸ್ ಇವನಿಗೆ ಕೊಡ್ತಾನೆ. ಆದ್ರೆ ಮ್ಯಾನ್ ಮಾತ್ರ ಯಾವ್ದೋ ಬೇರೆ ಭಾಷೆನ ಮಾತಾಡ್ತಿರ್ತಾನೆ. ಆ ಭಾಷೆ ಬೋವರ್ ಗೆ ಮಾತ್ರ ಅರ್ಥ ಆಗ್ತಿರೋದಿಲ್ಲ. ಆದ್ರೆ ಮ್ಯಾನ್ ಮಾತ್ರ ಬೋವರ್ ಮಾತಾಡ್ತಿರೋದನ್ನ ಸ್ವಲ್ಪ ಸ್ವಲ್ಪ ಅರ್ಥ ಮಾಡ್ಕೋತಿರ್ತಾನೆ. ಆದ್ರಿಂದ ನೀನ್ ಇಲ್ಲೇ ಇರು, ನಾನ್ ರಿಯಾಕ್ಟರ್ ನ ಹುಡ್ಕೊಂಡು ಹೋಗ್ತೀನಿ ಅಂತ ಬೋವರ್ ಅಲ್ಲಿಂದ ರಿಯಾಕ್ಟರ್ ನ ಹುಡ್ಕೊಂಡು ಹೋಗ್ತಾನೆ. ಅದೇ ಸಮಯಕ್ಕೆ ಈ ಕಡೆ ಪೈಥಾನಿ ಡೋರ್ ಅನ್ನು ಓಪನ್ ಮಾಡೋದಕ್ಕೆ ಎಷ್ಟೇ ಕಷ್ಟ ಪಡ್ತಿದ್ರು ಕೂಡ ಆಗ್ತಿರೋದಿಲ್ಲ. ಅದೇ ಸಮಯಕ್ಕೆ ಇವನಿರುವಂತ ಜಾಗದಲ್ಲಿ ಸುತ್ತಮುತ್ತ ತುಂಬಾ ವಿಚಿತ್ರವಾಗಿರುವಂತ ಶಬ್ದಗಳೆಲ್ಲ ಕೇಳಿಸ್ತಿರ್ತವೆ. ನಂತರ ಬೋವರ್ ರಿಯಾಕ್ಟರ್ ನ ಹುಡುಕ್ತಾ ಹುಡುಕ್ತಾ ಕಂಟೈನರ್ ಗಳಿರುವಂತ ಜಾಗದ ಹತ್ರ ಬಂದಾಗ ಆಗ್ಲೇ ಒಬ್ಳು ಲೇಡಿ ಇವನ ಮೇಲೆ ಅಟ್ಯಾಕ್ ಮಾಡಿದ್ಲಲ್ಲ, ಅವಳು ಮತ್ತೆ ಬಂದು ಅಟ್ಯಾಕ್ ಮಾಡೋದಕ್ಕೆ ನೋಡ್ತಾಳೆ. ಹೀಗೆ ಇವರಿಬ್ರು ಫೈಟ್ ಮಾಡ್ತಿರ್ಬೇಕಾದ್ರೆ ಆಗ ಮ್ಯಾನ್ ಬಂದು ಇವಳನ್ನ ಸ್ಟಾಪ್ ಮಾಡ್ಬೇಕು ಅಂತ ಫೈಟ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಆಗ ಬೋವರ್ ಇವನ ಹತ್ರ ಇರುವಂತ ವೆಪನ್ ಇಂದ ಮೇಲ್ಗಡೆ ಶೂಟ್ ಮಾಡಿ ಇವರಿಬ್ರಿಗೂ ಅರ್ಥ ಮಾಡಿಸ್ತಾನೆ. ಈಗ ನಾವೆಲ್ಲರೂ ಒಂದು ದೊಡ್ಡ ಸಂಕಷ್ಟಕ್ಕೆ ಸಿಗಾಕೊಂಡಿದೀವಿ. ನಾವ್ ಈ ಶಿಪ್ ಅನ್ನ ಮತ್ತೆ ಸರಿ ಮಾಡ್ಬೇಕು, ಟ್ಯಾನಿಸ್ ಗ್ರಹಕ್ಕೆ ಹೋಗಿ ತಲುಪಬೇಕು ಅಂತಂದ್ರೆ ಒಟ್ಟಿಗೆ ಸೇರಿ ಕೆಲಸ ಮಾಡ್ಬೇಕು ಅಂತ. ಅದಕ್ಕೆ ಮ್ಯಾನ್ ಹಾಗೆ ಈ ಲೇಡಿನೂ ಕೂಡ ಸರಿ ಅಂತ ಒಪ್ಕೊಳ್ತಾರೆ. ನಂತರ ಬೋವರ್ ಹಾಗೆ ಮ್ಯಾನ್ ಒಂದು ಡೋರ್ ಅನ್ನು ಓಪನ್ ಮಾಡೋದಕ್ಕೆ ನೋಡ್ತಿರ್ಬೇಕಾದ್ರೆ ಆಗ ಈ ಲೇಡಿ ಇವರ ಜೊತೆ ಮಾತಾಡೋದಕ್ಕೆ ಟ್ರೈ ಮಾಡ್ತಿರ್ತಾಳೆ. ಆಕ್ಚುಲಿ ಇವಳ ಹೆಸರು ನಾಡಿಯಾ ಅಂತ. ನಾಡಿಯಾ ಬೋವರ್ ನ ಕೇಳ್ತಿರ್ತಾಳೆ, ಕರೆಕ್ಟ್ ಆಗಿ ಹೇಳು ನೀನ್ ಯಾರು ಅಂತ. ಆಗ ಇವನು ಕೂಡ ನಾನು ಈ ಶಿಪ್ ನ ಮೆಕ್ಯಾನಿಕಲ್ ಇಂಜಿನಿಯರ್ ಅಂತ ಹೇಳ್ತಿದ್ದಂಗೆನೆ, ಹಾಗಾದ್ರೆ ನೀನು ತಪ್ಪಾಗಿರುವಂತ ಜಾಗಕ್ಕೆ ಹೋಗ್ತಿದ್ಯಾ, ರಿಯಾಕ್ಟರ್ ಯಾವ ಕಡೆ ಇದೆ ಅಂತ ನನ್ಗೆ ಗೊತ್ತು ಅಂತ ಹೇಳಿ
ಇವರಿಬ್ಬರನ್ನ ಒಂದು ಡೋರ್ ಹತ್ರ ಕರ್ಕೊಂಡ್ ಬರ್ತಾಳೆ. ಈ ಡೋರ್ ಓಪನ್ ಆಗೋದು ಸ್ವಲ್ಪ ಲೇಟ್ ಆಗುತ್ತೆ, ವೇಟ್ ಮಾಡ್ಬೇಕು ಅಂತ. ಆದ್ರೆ ಅಷ್ಟೊತ್ತಿಗೆ ಇವ್ರು ಇರುವಂತ ಜಾಗಕ್ಕೆ ಏಲಿಯನ್ಸ್ ಗಳು ಕೂಡ ಇವರನ್ನ ಹುಡ್ಕೊಂಡು ಬರ್ತಿರ್ತಾರೆ. ಇನ್ನೇನು ಅವುಗಳು ಬಂದು ಅಟ್ಯಾಕ್ ಮಾಡ್ಬೇಕು ಅಂತ ಅನ್ಕೊಳ್ಳೋಷ್ಟರಲ್ಲಿ ಡೋರ್ ಅನ್ನು ಓಪನ್ ಮಾಡ್ಕೊಂಡು ಇವ್ರು 3 ಜನ ಒಳಗಡೆ ಬಂದ್ಬಿಡ್ತಾರೆ. ಯಾವಾಗ ಮ್ಯಾನ್ ಹಾಗೆ ಬೋವರ್ ಒಳಗಡೆ ಬರ್ತಾರೋ ಆಗ್ಲೇ ಇವ್ರಿಗೆ ಗೊತ್ತಾಗೋದು ಇದೊಂದು ಲ್ಯಾಬ್ ಅಂತ. ಅಷ್ಟೇ ಅಲ್ಲ, ನಾಡಿಯ ಕೂಡ ಮೊದ್ಲು ಒಬ್ಳು ಸೈಂಟಿಸ್ಟ್ ಆಗಿದ್ಲು. ನಂತರ ಇದೇ ಜಾಗದಲ್ಲಿ ನಮ್ಗೆ ತೋರಿಸ್ತಾರೆ ಭೂಮಿಲಿದ್ದಂತ ಎಲ್ಲಾ ಜೀವಿಗಳ DNA ಸ್ಯಾಂಪಲ್ ಗಳನ್ನ ಈ ಶಿಪ್ ನಲ್ಲಿ ಎತ್ಕೊಂಡು ಹೋಗ್ತಿರ್ತಾರೆ. ಯಾಕೆಂತಂದ್ರೆ ಟ್ಯಾನಿಸ್ ಗ್ರಹದಲ್ಲಿ ಎಲ್ಲಾ ಜೀವಿಗಳನ್ನ ಮತ್ತೊಂದ್ಸಲ ಕ್ರಿಯೇಟ್ ಮಾಡೋದಕ್ಕೆ ಅಂತ. ಅಷ್ಟೇ ಅಲ್ಲದೆ ನಮ್ಗೆ ಮತ್ತೊಂದು ವಿಷಯನೂ ಕೂಡ ಗೊತ್ತಾಗುತ್ತೆ. 7 ರಿಂದ 8 ತಿಂಗಳ ಹಿಂದೆನೆ ನಾಡಿಯಾಗೆ ಸ್ಲೀಪಿಂಗ್ ಚೇಂಬರ್ ಇಂದ ಎಚ್ಚರ ಆಗೋಗಿತ್ತು ಅಂತ. ಅದೇ ಸಮಯಕ್ಕೆ ಈ ಕಡೆ ನಮ್ಗೆ ತೋರಿಸ್ತಾರೆ ಪೈಥಾನ್ ಇರುವಂತ ಜಾಗದಲ್ಲಿ ಇವನ ಕಡೆಗೆನೆ ಯಾರೋ ಬರ್ತಿರೋ ರೀತಿ ಶಬ್ದ ಇವನಿಗೆ ಕೇಳಿಸ್ತಿರುತ್ತೆ. ಅದಕ್ಕೆ ಅಲ್ಲಿಂದ ಪೈಪ್ ಗಳಿರುವಂತ ಜಾಗಕ್ಕೆ ಬಂದು ನೋಡಿದ್ರೆ ಒಬ್ಬ ವ್ಯಕ್ತಿ ಇವನಿಗೆ ಕಾಣಿಸ್ತಾನೆ. ಈ ಕಡೆ ಇವ್ರು 3 ಜನ ರಿಯಾಕ್ಟರ್ ನ ಹುಡುಕ್ತಾ ದೊಡ್ಡ ದೊಡ್ಡ ಮಷಿನ್ ಗಳಿಟ್ಟಿರುವಂತ ಜಾಗಕ್ಕೆ ಬರ್ತಾರೆ. ಇಲ್ಲೂ ಕೂಡ ತುಂಬಾ ಸ್ಲೀಪಿಂಗ್ ಚೇಂಬರ್ಸ್ ಗಳೆಲ್ಲ ಇರ್ತವೆ. ಇದನ್ನ ನೋಡಿ ಬೋವರ್ ಯೋಚನೆ ಮಾಡ್ತಿರ್ತಾನೆ, ಇವನ ಹೆಂಡತಿ ಇಲ್ಲೇ ಇದ್ರು ಇರ್ಬೋದು ಅಂತ. ಹೀಗೆ ಇವರು ಮಾತಾಡ್ತಾ ಮುಂದೆ ಬರ್ತಿರ್ಬೇಕಾದ್ರೆ ಬೋವರ್ ಕೆಳಗಡೆ ಹೊಟ್ಟೋಗ್ತಾನೆ. ಅವನನ್ನ ಹುಡುಕ್ತಾ ನಾಡಿಯ ಕೂಡ ಬಂದು ಕೆಳಗಡೆ ಬಿದ್ದಾಗ ನೋಡ್ತಾಳೆ. ಈ ನೀರು ತುಂಬಿರುವಂತ ಜಾಗದಲ್ಲಿ ಎಲ್ಲಿ ನೋಡಿದ್ರು ಅಸ್ಥಿ ಪಂಜರಗಳು, ಡೆಡ್ ಬಾಡಿಗಳೇ ಇರ್ತವೆ. ಅದೇ ಸಮಯಕ್ಕೆ ಒಂದು ಏಲಿಯನ್ ಕ್ರಿಯೇಚರ್ ಇವರನ್ನ ಹುಡ್ಕೊಂಡ್ ಬರುತ್ತೆ. ಆದ್ರೆ ಇವರು ಬಚ್ಚಿಟ್ಕೊಂಡಿರೋದ್ರಿಂದ ಕಾಣಿಸ್ತೆ ಅದು ಇಲ್ಲಿಂದ ಹೊಟ್ಟೋಗುತ್ತೆ. ಇದಾದ್ಮೇಲೆ ಸ್ವಲ್ಪ ಹೊತ್ತಿನ ನಂತರ ಇವರಿಬ್ರು ಕಷ್ಟಪಟ್ಟು ಮೇಲೆ ಬರ್ತಿದ್ದಂಗೆನೆ ಇಲ್ಲೇ ಬಚ್ಚಿಟ್ಕೊಂಡಿದ್ದಂತ ಏಲಿಯನ್ ಕ್ರಿಯೇಚರ್ ಇವರ ಮೇಲೆ ಕಂಟಿನ್ಯೂಸ್ ಆಗಿ ಅಟ್ಯಾಕ್ ಮಾಡ್ತಾ ಸಾಯಿಸೋದಕ್ಕೆ ನೋಡ್ತಿರುತ್ತೆ. ಅದಕ್ಕೆ ಇವ್ರು 3 ಜನ ಕೈಗೆ ಸಿಕ್ಕಿದ್ದನ್ನ ತಗೊಂಡು ನಿರಂತರವಾಗಿ ಇದಕ್ಕೆ ಹೊಡಿತಾ ಅಟ್ಯಾಕ್ ಮಾಡ್ತಾ ಸಾಯಿಸ್ಬಿಡ್ತಾರೆ. ಆಗ ಇದನ್ನ ನೋಡಿ ಆ ಏಲಿಯನ್ಸ್ ಗಳು ಇವರನ್ನ ಫಾಲೋ ಮಾಡೋದಕ್ಕೆ ಶುರು ಮಾಡ್ತವೆ. ಇವರು ಕೂಡ ಇವುಗಳಿಂದ ಎಸ್ಕೇಪ್ ಆಗಿ ಓಡೋಗ್ತಿರ್ಬೇಕಾದ್ರೆ ಅದೇ ಸಮಯಕ್ಕೆ ಸ್ಲೀಪಿಂಗ್ ಚೇಂಬರ್ ಓಪನ್ ಆಗಿ ಒಬ್ಬ ವ್ಯಕ್ತಿ ಹೊರಗಡೆ ಬರ್ತಿರ್ತಾನೆ. ಇದನ್ನ ನೋಡಿದಂತ ಏಲಿಯನ್ಸ್ ಗಳು ಅವನನ್ನು ಕೂಡ ತಿನ್ನೋದಕ್ಕೆ ಶುರು ಮಾಡಿ ಸಾಯಿಸ್ಬಿಡ್ತವೆ. ಈ ಕಡೆ ಪೈಥಾನ್ ಹಾಗೆ ಗ್ಯಾಲೋ ಒಬ್ರಿಗೊಬ್ರು ಪರಿಚಯ ಮಾಡ್ಕೋತಾರೆ. ಪೈಥಾನ್ ಎಷ್ಟೇ ಮಾತಾಡ್ಸೋದಕ್ಕೆ ಪ್ರಯತ್ನ ಪಡ್ತಿದ್ರು ಕೂಡ ಗ್ಯಾಲೋ ತುಂಬಾ ಗಾಬರಿ ಆಗಿರ್ತಾನೆ, ಹಾಗೆ ತುಂಬಾನೇ ಹೆದರ್ಕೊಬಿಟ್ಟಿರ್ತಾನೆ. ನಂತರ ಸೀನ್ ಮತ್ತೊಂದ್ಸಲ ಇವ್ರ 3 ಜನರ ಕಡೆಗೆ ಶಿಫ್ಟ್ ಆಗುತ್ತೆ. ಇವರು ಏಲಿಯನ್ಸ್ ಗಳಿಂದ ತಪ್ಪಿಸ್ಕೊಂಡು ಒಂದು ಜಾಗಕ್ಕೆ ಬಂದು ಡೋರ್ ಅನ್ನ ಲಾಕ್ ಮಾಡ್ಕೊಬಿಡ್ತಾರೆ. ಆಗ್ಲೇ ಇವ್ರಿಗೆ ಗೊತ್ತಾಗೋದು ಈ ಜಾಗದಲ್ಲಿ ಮೊದ್ಲಿಂದಾನೇ ಒಬ್ಬ ವ್ಯಕ್ತಿ ಇದ್ದಾನೆ ಅಂತ. ಇವನ ಹೆಸರು ಲೇಲ್ಯಾಂಡ್. ಆಗ ಲೇಲ್ಯಾಂಡ್ ಇವರಿಗೆ ಹೇಳ್ತಾನೆ, ಏನು ಹೆದರ್ಕೊಳ್ಳೋದಕ್ಕೆ ಹೋಗ್ಬೇಡಿ, ನೀವು ಸೇಫ್ ಆಗಿರುವಂತ ಜಾಗದಲ್ಲಿದ್ದೀರಾ, ಆ ಕ್ರಿಯೇಚರ್ಸ್ ಗಳು ಒಳಗಡೆ ಬರೋದಕ್ಕಾಗೋದಿಲ್ಲ ಅಂತ. ಸರಿ, ನಾನ್ ನಿಮ್ಗೆ ಏನಾದ್ರು ತಿನ್ನೋದಕ್ಕೆ ಕೊಡ್ತೀನಿ ಅಂತ ಹೇಳ್ತಿರ್ತಾನೆ. ಆದ್ರೆ ಬೋವರ್ಗೆ ಮಾತ್ರ ಇನ್ನೂ ಕೂಡ ಅರ್ಥ ಆಗ್ತಿರೋದಿಲ್ಲ ಆ ಕ್ರಿಯೇಚರ್ಸ್ ಗಳು ಏನಕ್ಕೆ ಈ ಶಿಪ್ ನ ಒಳಗಡೆ ಬಂದಿದಾವೆ ಅಂತ. ಇದರಿಂದ ನಾಡಿಯಾ ಕೂಡ ಹೇಳ್ತಾ ಹೋಗ್ತಾಳೆ, ಮನುಷ್ಯರು ಶಿಪ್ ನ ಒಳಗಡೆ ಬರೋದಕ್ಕಿಂತ ಮುಂಚೆ ಎಲ್ಲರ ಬಾಡಿ ಒಳಗಡೆ ಒಂದು ಕೆಮಿಕಲ್ ನ ಇಂಜೆಕ್ಟ್ ಮಾಡಿದ್ರು. ಟಾನಿಸ್ ಗ್ರಹಕ್ಕೆ ಹೋಗಿ ತಲುಪುದ್ಮೇಲೆ ಆ ಗ್ರಹಕ್ಕೆ ಹೇಗ್ ಬೇಕೋ ಹಾಗೆ ಮನುಷ್ಯರ ಬಾಡಿ ಕನ್ವರ್ಟ್ ಆಗ್ಲಿ ಅಂತ. ಆದ್ರೆ ಇಷ್ಟು ವರ್ಷ ನಾವು ಸ್ಪೇಸ್ ನಲ್ಲಿ ಟ್ರಾವೆಲ್ ಮಾಡಿದ್ರಿಂದಾನೆ ಮನುಷ್ಯರ ಒಳಗಡೆ ಇದ್ದಂತ ಕೆಮಿಕಲ್ ಆಕ್ಟಿವೇಟ್ ಆಗಿ ಮನುಷ್ಯರ ರೀತಿ ಕ್ರಿಯೇಚರ್ಸ್ ಗಳಾಗಿ ಕನ್ವರ್ಟ್ ಆಗಿರೋದು ಅಂತ. ಆಗ ಲೇಲ್ಯಾಂಡ್ ಕೂಡ ನಿಜನ ಹೇಳೋದಕ್ಕೆ ಶುರು ಮಾಡ್ತಾನೆ. ಅದೇ ರೀತಿ ಈ ಕಡೆ ಗ್ಯಾಲನು ಕೂಡ ಪೈಥಾನ್ಗೆ ಈ ಶಿಪ್ ನ ಜೊತೆ ಏನಾಯ್ತು ಅಂತ ಹೇಳೋದಕ್ಕೆ ಶುರು ಮಾಡಿ ಭೂಮಿಯಿಂದ ಬಂದಂತ ಕೊನೆಯ ಮೆಸೇಜ್ ಬಗ್ಗೆನೂ ಕೂಡ ಹೇಳ್ತಿರ್ತಾನೆ. ಅದೇ ರೀತಿ ಲೇಲ್ಯಾಂಡ್ ಇವ್ರ 3 ಜನರಿಗೂ ಹೇಳ್ತಿರ್ತಾನೆ, ಮನುಷ್ಯರೆಲ್ಲರೂ ಸ್ಲೀಪಿಂಗ್ ಚೇಂಬರ್ ನ ಒಳಗಡೆ ಮಲಗಿದ್ರು. ಆಗ ಶಿಪ್ ಅನ್ನ ನಡೆಸಿದ್ದವ್ರಿಗೆ ಭೂಮಿಯಿಂದ ಕೊನೆಯದಾಗಿ ಒಂದು ಮೆಸೇಜ್ ಬಂತು ಅಂತ. ಆಗ ಸೀನ್ ಫ್ಲಾಶ್ ಬ್ಯಾಕ್ ಗೆ ಶಿಫ್ಟ್ ಆಗುತ್ತೆ. ನಾವು ಮೂವಿಯ ಮೊದಲಲ್ಲಿ ನೋಡಿದ್ವಲ್ಲ, ಶಿಪ್ ಅನ್ನು ನಡೆಸಿದಂತ 3 ಜನರಿಗೆ ಭೂಮಿಯ ಕಡೆಯಿಂದ ಕೊನೆಯದಾಗಿ ಒಂದು ಮೆಸೇಜ್ ಬಂದಿತ್ತು. ಅದು ಏನಕ್ಕೆ ಕೊನೆಯ ಮೆಸೇಜ್ ಅಂತಂದ್ರೆ, ಆ ಮೆಸೇಜ್ ಇವರಿಗೆ ರಿಸೀವ್ ಆದ್ಮೇಲೆ ಭೂಮಿ ಕಂಪ್ಲೀಟ್ ಆಗಿ ಸರ್ವನಾಶ ಆಗಿ ಬ್ಲಾಸ್ಟ್ ಆಗೋಗಿತ್ತು. ಅಂದ್ರೆ ಈಗ ಇಡೀ ಬ್ರಹ್ಮಾಂಡದಲ್ಲೇ ಇಲಿಜಿಯಂ ಶಿಪ್ ನಲ್ಲಿ ಮಾತ್ರ ಮನುಷ್ಯರು ಉಳಿದಿರೋದು ಅಂತ. ಇದನ್ನ ಕೇಳಿ ಪೈಥಾನ್ಗೆ ತುಂಬಾನೇ ಶಾಕ್ ಆಗೋಗುತ್ತೆ. ಆದ್ರೆ ಈ ಕಡೆ ಮಾತ್ರ ಲೇಲ್ಯಾಂಡ್ ಕಂಟಿನ್ಯೂ ಮಾಡ್ತಾ ಇವರಿಗೆ ಹೇಳ್ತಾ ಹೋಗ್ತಿರ್ತಾನೆ, ಭೂಮಿ ನಾಶ ಆದಂತ ವಿಷಯನ ಕೇಳಿ ಶಿಪ್ ನಲ್ಲಿದ್ದಂತ ಒಬ್ಬ ವ್ಯಕ್ತಿಗೆ ಪ್ಯಾಂಡರಮ್ ಕಾಯಿಲೆ ಬಂದ್ಬಿಡ್ತು. ಅಂದ್ರೆ ಅವನಿಗೆ ಮೆಂಟಲ್ ಪ್ರಾಬ್ಲಮ್ ಶುರುವಾಗೋಯ್ತು. ಇದರಿಂದ ಶಿಪ್ ನಲ್ಲಿದ್ದಂತ ಮನುಷ್ಯರಿಗೆಲ್ಲ ಹೇಳ್ದ, ಭೂಮಿ ಈಗ ಉಳಿದಿಲ್ಲ, ನಾಶ ಆಗೋಗಿದೆ. ಈಗ ನಾವೆಲ್ಲರೂ ಬದುಕಬೇಕು ಅಂತಂದ್ರೆ ಒಬ್ಬ ಮನುಷ್ಯ ಮತ್ತೊಬ್ಬ ಮನುಷ್ಯನ ಬೇಟೆ ಆಡ್ತಾನೆ ಬದುಕಬೇಕು ಅಂತ. ಇದರಿಂದ ಶಿಪ್ ನಲ್ಲಿ ಉಳ್ಕೊಂಡಿದ್ದಂತ ಮನುಷ್ಯರು ಒಬ್ಬರನ್ನೊಬ್ರು ಬೇಟೆ ಆಡ್ತಾ ತಿನ್ನೋದಕ್ಕೆ ಶುರು ಮಾಡ್ಬಿಟ್ರು. ಆದ್ರೆ ಈ ರೀತಿ ಮನುಷ್ಯರನ್ನೇ ಬೇಟೆ ಆಡಿ ತಿನ್ಬೇಕು ಅಂತ ಹೇಳದಂತ ವ್ಯಕ್ತಿ ಮಾತ್ರ ಇದನ್ನೆಲ್ಲ ನೋಡಿ ತುಂಬಾ ಬೇಜಾರಾಗಿ ಮತ್ತೆ ಸ್ಲೀಪಿಂಗ್ ಚೇಂಬರ್ ನ ಒಳಗಡೆ ಮಲ್ಕೋಬಿಟ್ಟ. ಆದ್ರೆ ಮನುಷ್ಯರು ಮಾತ್ರ ಒಬ್ಬರನ್ನೊಬ್ರು ಬೇಟೆ ಆಡೋದನ್ನ ಮಾತ್ರ ನಿಲ್ಲಿಸ್ಲಿಲ್ಲ. ಹೀಗೆ ಬೇಟೆ ಆಡ್ತಾ ಮನುಷ್ಯರ ಮಾಂಸನ ತಿಂತ ತುಂಬಾ ಭಯಂಕರವಾಗಿರುವಂತ ಕ್ರಿಯೇಚರ್ಸ್ ಗಳಾಗಿ ಕನ್ವರ್ಟ್ ಆಗೋದು ಅಂತ. ಅದೇ ಸಮಯಕ್ಕೆ ಇವ್ರು 3 ಜನರಿಗೆ ಲೇಲ್ಯಾಂಡ್ ಕೊಟ್ಟಿದ್ದಂತ ಜ್ಯೂಸ್ ಅನ್ನು ಕುಡಿದ್ಮೇಲೆ ತಲೆ ಸುತ್ತೋದಕ್ಕೆ ಶುರುವಾಗಿ ಪ್ರಜ್ಞೆ ತಪ್ಪಿ ಬಿದ್ದೋಗ್ತಾರೆ. ಸ್ವಲ್ಪ ಹೊತ್ತಿನ ನಂತರ ಇವರಿಗೆ ಎಚ್ಚರ ಆದಾಗ ನೋಡಿದ್ರೆ ಇವ್ರು 3 ಜನರನ್ನ ಉಲ್ಟಾ ಕಟ್ಟಾಕಿ ಲೇಲ್ಯಾಂಡ್ ಇವರ ಮುಂದೆನೆ ನಿಂತಿರ್ತಾನೆ. ಆಕ್ಚುಲಿ ಈ ಶಿಪ್ ನಲ್ಲಿ ಈಗ ಊಟ ಇಲ್ದೇ ಇರೋದ್ರಿಂದ ಲೇಲ್ಯಾಂಡ್ ಇವ್ರು 3 ಜನರನ್ನ ಕತ್ತರಿಸಿ ತಿನ್ಬೇಕು ಅಂತ ಡಿಸೈಡ್ ಮಾಡ್ಬಿಟ್ಟಿರ್ತಾನೆ. ಇಷ್ಟೇ ಬೇಡ ಅಂತ ಬೇಡ್ಕೋತಿದ್ರು ಇವನು ಕೇಳ್ತಾನೆ ಇರೋದಿಲ್ಲ. ಆಗ ಬೋವರ್ ಹೇಳ್ತಾನೆ, ಈ ಶಿಪ್ ನ ರಿಯಾಕ್ಟರ್ ಹಾಳಾಗೋಗಿದೆ, ನಾವೇನಾದ್ರೂ ಅದನ್ನ ರೀಸೆಟ್ ಮಾಡಿಲ್ಲ ಅಂತಂದ್ರೆ ಇನ್ನು 1 ಅವರ್ ಅಷ್ಟರಲ್ಲಿ ಶಿಪ್ ಬ್ಲಾಸ್ಟ್ ಆಗೋಗುತ್ತೆ ಅಂತ. ಅದಕ್ಕೆ ಬೇರೆ ದಾರಿ ಇಲ್ದೇ ಇರೋದ್ರಿಂದ ಲೇಲ್ಯಾಂಡ್ ಕೂಡ ಅವರನ್ನ ರಿಲೀಸ್ ಮಾಡ್ತಾನೆ. ಆದ್ರೆ ಬೋವರ್ ಹತ್ರ ಇದ್ದಂತ ವೆಪನ್ ನ ಇವನ್ ಕಿತ್ಕೊಬಿಟ್ಟಿರ್ತಾನೆ. ಅದೇ ಸಮಯಕ್ಕೆ ಪೈಥಾನ್ ಕೂಡ ಇವನನ್ನ ಕಾಂಟ್ಯಾಕ್ಟ್ ಮಾಡಿದಾಗ ಹೇಳ್ತಾನೆ, ನನ್ಗೊಂದಷ್ಟು ಜನ ಸಿಕ್ಕಿದ್ದಾರೆ, ಹಾಗೆ ನಾಡಿ ಅನ್ನೋ ಒಬ್ರು ಸೈಂಟಿಸ್ಟ್ ಇಂದ ಗೊತ್ತಾಗಿದೆ ರಿಯಾಕ್ಟರ್ ಸೆಕ್ಟರ್ 12 ಅನ್ನೋ ಒಂದು ಜಾಗದಲ್ಲಿದೆ ಅಂತ. ಸೆಕ್ಟರ್
ಪ್ಲಾನೆಟ್ 12ಗೆ ಹೋಗೋದಕ್ಕೆ ದಾರಿ ಹೇಳ್ತೀಯ ಅಂತ ಅಂದಾಗ ಪೈಥಾನ್ ಕೂಡ ಅದಕ್ಕೆ ಸರಿ ಅಂತ ಒಪ್ಕೋತಾನೆ. ನಂತರ ಇವರೆಲ್ಲರೂ ಪೈಥಾನ್ ಯಾವ ದಾರಿನೇ ಹೇಳ್ತಿರ್ತಾನೋ ಅದೇ ದಾರಿಲಿ ಇವರು ಸಾಕ್ತಾ ರಿಯಾಕ್ಟರ್ ಹತ್ರ ಹೋಗ್ತಿರ್ತಾರೆ. ಹೀಗೆ ಇವರು ಹೋಗ್ತಿರ್ಬೇಕಾದ್ರೆ ಒಂದು ಜಾಗದಲ್ಲಿ ಒಂದು ಮಗು ಕ್ರಿಯೇಚರ್ ಆಗಿ ಕನ್ವರ್ಟ್ ಆಗಿರೋದು ಕಾಣಿಸುತ್ತೆ. ಅದು ಇವರನ್ನ ನೋಡಿ ಹೆದರ್ಕೊಂಡು ಅದರ ತಂದೆ ಹತ್ರ ಓಡಂಟೋಗುತ್ತೆ. ಇದರಿಂದ ಇವರು ಕೂಡ ಕ್ರಿಯೇಚರ್ಸ್ ಗಳಿಂದ ತಪ್ಪಿಸ್ಕೊಂಡು ಒಂದು ಜಾಗದಲ್ಲಿ ಬಂದು ಬಚ್ಚಿಟ್ಕೋತಾರೆ. ಅದೇ ಸಮಯಕ್ಕೆ ಈ ಕಡೆ ಪೈಥಾನ್ ಇವನ ಕೆಲಸನ ಇವನು ಮಾಡ್ತಿರ್ಬೇಕಾದ್ರೆ ಗ್ಯಾಲೋ ಇವನ ಹತ್ರ ಬಂದು ನಾವ್ ಈ ಶಿಪ್ ಅನ್ನ ರೆಡಿ ಮಾಡೋದಕ್ಕಾಗೋದಿಲ್ಲ, ನಮ್ ಕತೆ ಅಷ್ಟೇ ಮುಗೀತು ಅಂತ ತುಂಬಾ ನೆಗೆಟಿವ್ ಆಗಿ ಏನೇನೋ ಮಾತಾಡ್ತಿರ್ತಾನೆ. ಈ ಕಡೆ ಬೋವರ್ಗೆ ನಿಧಾನವಾಗಿ ನೆನಪಾಗೋದಕ್ಕೆ ಶುರುವಾಗುತ್ತೆ ಇವನ ಹೆಂಡತಿ ಶಿಪ್ ನಲ್ಲಿ ಇಲ್ಲ ಅಂತ. ಯಾಕೆಂತಂದ್ರೆ ಇವನ ಹೆಂಡತಿ ಇವನನ್ನ ಬಿಟ್ಟು ಹೊರಟೋಗಿದ್ಲು. ಅದೇ ಕಾರಣದಿಂದ ಇವನಿಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ ಟಾನಿಸ್ ಗ್ರಹಕ್ಕೆ ಹೋಗ್ತಿದ್ದಂತ ಶಿಪ್ ನ ಒಳಗಡೆ ಮೆಕ್ಯಾನಿಕಲ್ ಇಂಜಿನಿಯರ್ ಆಗಿ ಬಂದ್ಬಿಟ್ಟಿರ್ತಾನೆ. ಈ ವಿಷಯ ಇವನಿಗೆ ಗೊತ್ತಾದ್ಮೇಲಂತೂ ತುಂಬಾನೇ ದುಃಖ ಆಗುತ್ತೆ. ಆಕ್ಚುಲಿ ತುಂಬಾ ವರ್ಷಗಳಿಂದ ಸ್ಲೀಪಿಂಗ್ ಚೇಂಬರ್ ನ ಒಳಗಡೆ ಮಲಗಿದ್ರಿಂದ ಇಷ್ಟೊತ್ವರೆಗೂ ಇವನಿಗೆ ಇದ್ಯಾವುದು ನೆನಪಾಗಿರ್ಲಿಲ್ಲ ಅಷ್ಟೇ. ಸರಿ ಅಂತ ಹೀಗೆ ಇವರು ಸಾಕ್ತಾ ಮುಂದೆ ಬಂದಾಗ ಕೊನೆಗೂ ಇವರಿಗೆ ರಿಯಾಕ್ಟರ್ ಕಾಣಿಸುತ್ತೆ. ಆದ್ರೆ ಈ ಕಡೆ ಗ್ಯಾಲೋ ಮಾತ್ರ ಪೈಥಾನ್ ಹತ್ರ ಬಂದು ನಾವ್ ಈ ಶಿಪ್ ನಲ್ಲಿ ಸರ್ವೈವ್ ಆಗೋದಕ್ಕಾಗೋದಿಲ್ಲ, ಅಷ್ಟೇ ನಮ್ ಕತೆ ಮುಗೀತು, ನೀನು ನಿನ್ ಸಾವನ್ನ ಒಪ್ಪು ಅಂತ ಇವನ್ ಮಾಡ್ತಿರುವಂತ ಕೆಲಸನೆಲ್ಲ ನಿಲ್ಸೋದಕ್ಕೆ ನೋಡ್ತಿರ್ತಾನೆ. ಈ ಕಡೆ ಇವರೆಲ್ಲರೂ ಯಾವಾಗ ಈ ರಿಯಾಕ್ಟರ್ ಹತ್ರ ಕೆಳಗಡೆ ಬರ್ತಾರೋ ಆಗ ಇವರಿಗೆ ಕಾಣಿಸುತ್ತೆ ಈ ರಿಯಾಕ್ಟರ್ ನ ಕೆಳಗಡೆ ಸುತ್ತಮುತ್ತ ಬರೀ ಆ ಕ್ರಿಯೇಚರ್ಸ್ ಗಳೇ ತುಂಬಿಕೊಂಡಿದಾವೆ ಅಂತ. ಆದ್ರೂ ಕೂಡ ರಿಯಾಕ್ಟರ್ ನ ರೀಸೆಟ್ ಮಾಡ್ಬೇಕು ಅಂತ ಹೋಗ್ತಿದ್ರೆ ಇಲ್ಲಿರುವಂತ ಬ್ರಿಡ್ಜ್ ಕೂಡ ಕುಸಿಯೋದಕ್ಕೆ ಶುರು ಆಗ್ಬಿಡುತ್ತೆ. ಇದರಿಂದ ಮ್ಯಾನ್ ಈ ಬ್ರಿಡ್ಜ್ ಅನ್ನ ಹಿಡ್ಕೊಂಡಿರ್ತಾನೆ. ಆದ್ರೆ ನಾಡಿಯಾ ಹೇಗೋ ಮಾಡಿ ರಿಯಾಕ್ಟರ್ ಹತ್ರ ಬಂದು ಇದನ್ನ ಆಕ್ಟಿವೇಟ್ ಮಾಡ್ತಾಳೆ. ಈ ಕಡೆ ಗ್ಯಾಲೋ ಪೈಥಾನ್ಗೆ ಎಷ್ಟು ಕನ್ಫ್ಯೂಸ್ ಮಾಡಿಸ್ಬಿಟ್ಟಿರ್ತಾನೆ ಅಂತಂದ್ರೆ ಪೈಥಾನ್ಗೂ ಕೂಡ ಅನ್ಸೋದಕ್ಕೆ ಶುರು ಆಗ್ಬಿಟ್ಟಿರುತ್ತೆ ನಾನ್ ಮಾಡ್ತಿರೋದು ಸರಿನೋ ತಪ್ಪೋ ಅಂತ. ಅದೇ ಸಮಯಕ್ಕೆ ಬ್ರಿಡ್ಜ್ ಕೆಳಗಡೆ ಬೀಳ್ತಿದ್ರಿಂದ ಬೋವರ್ಗೆ ಬೇರೆ ದಾರಿ ಇಲ್ಲದೆ ಕ್ರಿಯೇಚರ್ಸ್ ಗಳಿರುವಂತ ಜಾಗದ ಹತ್ರ ಬಂದು ನಿಧಾನವಾಗಿ ಇಲ್ಲಿಂದ ಮುಂದೆ ಸಾಕ್ತಿರ್ತಾನೆ. ಅದೇ ಸಮಯಕ್ಕೆ ಗ್ಯಾಲೋ ಪೈಥಾನ್ ಹೆದರಿಸಿ ನನಗೆ ಶಿಪ್ ನಲ್ಲಿ ಇರೋದಕ್ಕಾಗ್ತಿಲ್ಲ, ಸ್ಲೀಪಿಂಗ್ ಚೇಂಬರ್ ಇಂದ ಶಿಪ್ ಇಂದ ಹೊರಗಡೆ ಕಳಿಸ್ಬಿಡು ಅಂತ ಹೆದರಿಸ್ತಾನೆ. ಆದ್ರೆ ಪೈಥಾನ್ ಮಾತ್ರ ರೀತಿ ಮಾಡೋದಿಲ್ಲ, ಇವನನ್ನ ಸ್ಲೀಪಿಂಗ್ ಚೇಂಬರ್ ಒಳಗಡೆನೆ ಲಾಕ್ ಮಾಡ್ಬಿಡ್ತಾನೆ. ನಂತರ ಬೋವರ್ ಈ ಕ್ರಿಯೇಚರ್ಸ್ ಗಳ ಮಧ್ಯ ನಿಧಾನವಾಗಿ ಸಾಕ್ತಾ ಒಂದು ಏಣಿನ ಹತ್ತಿ ರಿಯಾಕ್ಟರ್ ಹತ್ರ ಹೋಗೋದಕ್ಕೆ ಪ್ರಯತ್ನ ಪಡ್ತಿರ್ತಾನೆ. ಆದ್ರೆ ಅಷ್ಟೊತ್ತಿಗೆ ಆ ಕ್ರಿಯೇಚರ್ಸ್ ಗಳು ಇವನನ್ನ ನೋಡ್ಬಿಡ್ತವೆ. ಇದರಿಂದ ಮ್ಯಾನ್ ಅವುಗಳನ್ನ ಅಟ್ರಾಕ್ಟ್ ಮಾಡ್ತಾ ತನ್ನ ಹಿಂದೆ ಬರೋ ರೀತಿ ಮಾಡ್ಕೊಬಿಡ್ತಾನೆ. ಅದೇ ಸಮಯಕ್ಕೆ ಬೋವರ್ ತುಂಬಾ ಕಷ್ಟಪಟ್ಟು ರಿಯಾಕ್ಟರ್ ಹತ್ರ ಬಂದು ಇದನ್ನ ರೀಸ್ಟಾರ್ಟ್ ಮಾಡ್ತಿದ್ದಂಗೆನೆ ಹೋಗಿದ್ದಂತ ಕರೆಂಟ್ ವಾಪಸ್ ಬಂದು ಶಿಪ್ ಎಲ್ಲ ರೆಡಿ ಆಗುತ್ತೆ. ಹಾಗೆ ಬೋವರ್ ಮತ್ತೆ ನಾಡಿಯಾ ಈ ಕ್ರಿಯೇಚರ್ಸ್ ಗಳಿಂದ ತಪ್ಪಿಸ್ಕೊಂಡು ಹೋಗೋದಕ್ಕೆ ಶುರು ಮಾಡ್ತಾರೆ. ಆದ್ರೆ ಅದೇ ಸಮಯಕ್ಕೆ ಮ್ಯಾನ್ ಒಂದು ಜಾಗದಲ್ಲಿ ಬಚ್ಚಿಟ್ಕೊಂಡಿರ್ಬೇಕಾದ್ರೆ ಆ ಕ್ರಿಯೇಚರ್ಸ್ ಗಳ ಲೀಡರ್ ಬಂದು ಒಂದು ವೆಪನ್ ನ ಕೊಟ್ಟು ಫೈಟ್ ಮಾಡೋದಕ್ಕೆ ಹೇಳ್ತಾನೆ. ಇವನು ಕೂಡ ತುಂಬಾ ಭಯಂಕರವಾಗಿ ಫೈಟ್ ಮಾಡೋದಕ್ಕೆ ಶುರು ಮಾಡ್ಬಿಡ್ತಾನೆ. ಹೀಗೆ ಇವರಿಬ್ರು ಫೈಟ್ ಮಾಡ್ತಿರ್ಬೇಕಾದ್ರೆ ಈ ಕಡೆ ಲೇಲ್ಯಾಂಡ್ ಬೋವರ್ ಹಾಗೆ ನಾಡಿಯನ್ನ ಬಿಟ್ಟು ಸೇಫ್ ಆಗಿರುವಂತ ಜಾಗಕ್ಕೆ ಹೊಟ್ಟೋಗ್ತಾನೆ. ಹಾಗೆ ಮ್ಯಾನ್ ಕೂಡ ತುಂಬಾ ಕಷ್ಟಪಟ್ಟು ಆ ಕ್ರಿಯೇಚರ್ಸ್ ಗಳ ಲೀಡರ್ ಅನ್ನ ಸಾಯಿಸ್ಬಿಡ್ತಾನೆ. ಅದೇ ಸಮಯಕ್ಕೆ ಕ್ರಿಯೇಚರ್ ನ ಮಗು ಇಲ್ಲಿಗೆ ಬರುತ್ತೆ. ಆದ್ರೆ ಇವನಿಗೆ ಅದನ್ನ ಸಾಯಿಸೋದಕ್ಕಾಗೋದಿಲ್ಲ. ಆದ್ರೆ ಆ ಮಗುನೇ ಇವನನ್ನ ಸಾಯಿಸ್ಬಿಡುತ್ತೆ. ನಂತರ ಈ ಕಡೆ ಗ್ಯಾಲೋ ಸ್ಲೀಪಿಂಗ್ ಚೇಂಬರ್ ಇಂದ ಹೊರಗಡೆ ಬಂದು ಪೈಥಾನ್ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡಿದಾಗ ಹೇಗೋ ಮಾಡಿ ಪೈಥಾನ್ ಅವನಿಗೆ ಇಂಜೆಕ್ಷನ್ ನ ಕೊಡ್ತಾನೆ. ಆಗ್ಲೇ ನಮ್ಗೆ ಗೊತ್ತಾಗೋದು ಪೈಥಾನ್ ಗ್ಯಾಲೋಗೆ ಇಂಜೆಕ್ಷನ್ ನ ಕೊಟ್ಟಿಲ್ಲ, ಅವನಾಗ ಅವನೇ ಕೊಟ್ಕೋಬಿಟ್ಟಿದ್ದಾನೆ. ಹಾಗೆ ಈ ಜಾಗದಲ್ಲಿ ಗ್ಯಾಲೋ ಕೂಡ ಇಲ್ಲ ಅಂತ, ಅಂದ್ರೆ ಮೊದ್ಲಿಂದಾನು ಇಲ್ಲಿ ಗ್ಯಾಲೋ ಇರ್ಲೇ ಇಲ್ಲ, ಇವನೊಬ್ನೇ ಇದ್ದ ಅಂತ. ಅದೇ ಸಮಯಕ್ಕೆ ಇಲ್ಲಿಗೆ ಲೇಲ್ಯಾಂಡ್ ಬರ್ತಿದ್ದಂಗೆನೆ ಅವನನ್ನು ಕೂಡ ಇವನು ಸಾಯಿಸ್ಬಿಡ್ತಾನೆ. ಇದಾದ್ಮೇಲೆ ಸ್ವಲ್ಪ ಹೊತ್ತಿನ ನಂತರ ಬೋವರ್ ಹಾಗೆ ನಾಡಿಯಾ ಕಂಟ್ರೋಲ್ ರೂಮ್ ಗೆ ಬಂದು ನೋಡಿದ್ರೆ ಲೆಫ್ಟಿನೆಂಟ್ ಆಗಿರುವಂತ ಪೈಥಾನ್ ಇಲ್ಲೆಲ್ಲೂ ಇರೋದಿಲ್ಲ. ಹೀಗೆ ಇವರಿಬ್ರು ಮುಂದೆ ಬಂದಾಗ ಇಲ್ಲೇ ಪೈಥಾನ್ ಕುಂತಿರ್ತಾನೆ. ಆಗ ನಮ್ಗೆ ಒಂದೊಂದೇ ವಿಷಯಗಳು ರಿವೀಲ್ ಆಗ್ತಾ ಹೋಗ್ತವೆ. ಇಷ್ಟೊತ್ವರೆಗೂ ಪೈಥಾನ್ಗೆ ಅನ್ನಿಸ್ತಿತ್ತಲ್ಲ ಇವನ್ ಜೊತೆ ಗ್ಯಾಲೋ ಅನ್ನೋ ಒಬ್ಬ ವ್ಯಕ್ತಿ ಇದ್ದ ಅಂತ. ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಗ್ಯಾಲೋ ಹಾಗೆ ಪೈಥಾನ್ ಇಬ್ರು ಕೂಡ ಬೇರೆ ಬೇರೆ ಅಲ್ಲ, ಇಬ್ರು ಒಬ್ರೇನೆ. ಪೈಥಾನ್ ಈ ಶಿಪ್ ನ ಒಳಗಡೆ ಮೊದಲನೇ ಸಲ ಬಂದಾಗ ಇಷ್ಟೊಂದು ವಯಸ್ಸಾಗಿರ್ಲಿಲ್ಲ. ಹಾಗೆ ಮೊದ್ಲು ಇವನ ಹೆಸರು ಗ್ಯಾಲೋ ಅಂತ ಇತ್ತು. ಅಷ್ಟೇ ಅಲ್ಲ, ಲೇಲ್ಯಾಂಡ್ ಇವರೆಲ್ಲರಿಗೂ ಹೇಳುದ್ನಲ್ಲ ಭೂಮಿ ನಾಶ ಆದಂತ ವಿಷಯ ಗೊತ್ತಾಗಿ ಒಬ್ಬ ವ್ಯಕ್ತಿಗೆ ಪ್ಯಾಂಡರಮ್ ಕಾಯಿಲೆ ಆಗೋಯ್ತು. ಆಗ ಅವನು ಶಿಪ್ ನಲ್ಲಿದ್ದಂತ ಜನರಿಗೆಲ್ಲರಿಗೂ ಹೇಳ್ದ ಮನುಷ್ಯರು ಒಬ್ಬರನ್ನೊಬ್ರು ಬೇಟೆಯಾಡಿ ತಿಂದ್ರೆ ಮಾತ್ರ ಬದುಕೋದಕ್ಕಾಗೋದು ಅಂತ. ಆ ರೀತಿ ಹೇಳ್ದವನು ಬೇರೆ ಯಾರು ಅಲ್ಲ, ಅದು ಕೂಡ ಪೈಥಾನೆ. ನಿಮ್ಗೆ ನೆನ್ಪಿರ್ಬೋದು, ಭೂಮಿಯಿಂದ ಕೊನೆಯ ಮೆಸೇಜ್ ಬಂದಾಗ ಅಲ್ಲಿ ಗ್ಯಾಲೋನು ಕೂಡ ಇದ್ದ. ಗ್ಯಾಲೋಗೆನೆ ಪ್ಯಾಂಡರಮ್ ಕಾಯಿಲೆ ಆಗಿದ್ದು. ಈಗ ನಮ್ಗೆ ಗೊತ್ತಿರೋ ಪ್ರಕಾರ ಗ್ಯಾಲೋನೆ ಪೈಥಾನ್. ಇವನಿಗೆ ಇಷ್ಟೊಂದು ವಯಸ್ಸು ಹೇಗಾಯ್ತು ಅಂತಂದ್ರೆ ಮನುಷ್ಯರು ಒಬ್ಬರನ್ನೊಬ್ರು ಬೇಟೆಯಾಡೋದನ್ನ ಗೇಮ್ ನ ರೀತಿ ನೋಡ್ಕೊಂಡು ತುಂಬಾ ವರ್ಷಗಳ ಕಾಲ ಸ್ಲೀಪಿಂಗ್ ಚೇಂಬರ್ ಇಂದ ಹೊರಗಡೆನೆ ಕಾಲ ಕಳೆದ. ಇದರಿಂದ ಇವನಿಗೆ ವಯಸ್ಸಾಗೋಯ್ತು. ಯಾವಾಗ ಈ ಗೇಮ್ ಇಂದ ಇವನಿಗೆ ಬೋರ್ ಆಯ್ತು ಮತ್ತೆ ಸ್ಲೀಪಿಂಗ್ ಚೇಂಬರ್ ಒಳಗಡೆ ಹೊಟ್ಟೋದ. ನಮ್ಮೆಲ್ಲರಿಗೂ ಗೊತ್ತಿರೋ ರೀತಿ ಸ್ಲೀಪಿಂಗ್ ಚೇಂಬರ್ ನ ಒಳಗಡೆ ಹೋಗ್ತಿದ್ದಂಗೆನೆ ಅವರಿಗೆ ವಯಸ್ಸಾಗೋದು ನಿಂತೋಗುತ್ತೆ. ಅಷ್ಟೇ ಅಲ್ಲದೆ ಗ್ಯಾಲೋ ಅಂದ್ರೆ ಪೈಥಾನ್ ಬೋವರಿಗೆ ಎಷ್ಟು ತಲೆ ಕೆಡಿಸ್ತಿರ್ತಾನೆ ಅಂತಂದ್ರೆ ಈ ಶಿಪ್ ನಲ್ಲಿ ನಾವು ಸರ್ವೈವ್ ಆಗೋದಕ್ಕಾಗೋದಿಲ್ಲ, ಆದ್ರಿಂದ ಈ ಶಿಪ್ ಅನ್ನ ಬ್ಲಾಸ್ಟ್ ಮಾಡಿ ನಾವೆಲ್ಲರೂ ಸತ್ತೋಗೋಣ ಅಂತ ಹೇಳ್ತಿರ್ತಾನೆ. ಇದರಿಂದ ಇವರಿಬ್ಬರ ಮಧ್ಯೆ ಫೈಟ್ ಕೂಡ ಶುರು ಆಗೋಗುತ್ತೆ. ಅದೇ ಸಮಯಕ್ಕೆ ನಾಡಿಯಾ ಹಾಗೆ ಬೋವರ್ ನೋಡ್ತಾರೆ ಇವರ ಶಿಪ್ ನ ಸುತ್ತಮುತ್ತ ಮೀನುಗಳೆಲ್ಲ ಓಡಾಡ್ತಿರ್ತವೆ. ಅಂದ್ರೆ ಈಗಾಗ್ಲೇ ಇವರ ಶಿಪ್ ಬಂದು ಟ್ಯಾನಿಸ್ ಗ್ರಹದ ಸಮುದ್ರದಲ್ಲಿ ಕ್ರಾಶ್ ಆಗಿದೆ ಅಂತ. ಆದ್ರೆ ಪೈಥಾನ್ ಮಾತ್ರ ಇವರನ್ನ ಬಿಡ್ತಿರೋದಿಲ್ಲ, ಫೈಟ್ ಮಾಡ್ತಾನೆ ಇರ್ತಾನೆ. ಅದೇ ಸಮಯಕ್ಕೆ ಕ್ರಿಯೇಚರ್ಸ್ ಗಳು ಇಲ್ಲಿಗೆ ಬರ್ತಿರೋದನ್ನ ನೋಡಿ ಬೋವರ್ ಅವುಗಳಿಗೆ ಶೂಟ್ ಮಾಡಿದಾಗ ಗ್ಲಾಸ್ ಗೆ ಬಿದ್ದೋಗುತ್ತೆ. ಇವರಿಬ್ರೇನೋ ತಪ್ಪಿಸ್ಕೊಳ್ತಾರೆ. ಆದ್ರೆ ಒಳಗಡೆ ಬರ್ತಿರುವಂತ ನೀರಿಗೆ ಸಿಕ್ಕಿ ಪೈಥಾನ್ ಸತ್ತೋಗ್ತಾನೆ.
ಹೋಗ್ತಾನೆ. ನಂತರ ಬೋವರ್ ಹಾಗೆ ನಾಡಿಯಾ ಒಂದು ಸ್ಲೀಪಿಂಗ್ ಚೇಂಬರ್ ನ ಒಳಗಡೆ ಬಂದು ಲಾಕ್ ಮಾಡ್ಕೊಂಡು ಶಿಪ್ ಇಂದ ಹೊರಗಡೆ ಬರ್ತಿರ್ತಾರೆ. ಆದ್ರೆ ನೀರು ಕೂಡ ಚೇಂಬರ್ ನ ಒಳಗಡೆ ತುಂಬ್ತಿರುತ್ತೆ. ಇನ್ನೇನು ಇವರು ಸಾಯ್ಬೇಕು ಅಂತ ಅನ್ಕೊಳ್ಳೋಷ್ಟ್ರಲ್ಲಿ ಇದು ಹೊರಗಡೆ ಬರ್ತಿದ್ದಂಗೆನೆ ಡೋರ್ ಓಪನ್ ಆಗುತ್ತೆ. ಇದರಿಂದ ಇವರಿಬ್ಬರ ಪ್ರಾಣನು ಕೂಡ ಉಳ್ಕೊಳ್ಳುತ್ತೆ. ಅದೇ ಸಮಯಕ್ಕೆ ನೋಡ್ತಾರೆ ಇವರಿಬ್ಬರ ತರನೇ ಸ್ಲೀಪಿಂಗ್ ಚೇಂಬರ್ ನಲ್ಲಿ ಸರ್ವೈವ್ ಆಗಿರುವಂತ ಸಾವಿರಾರು ಜನರು ಶಿಪ್ ಇಂದ ಹೊರಗಡೆ ಬಂದು ತಲುಪ್ತಾರೆ. ಹಾಗೆ ಇವರೆಲ್ಲರಿಗೋಸ್ಕರ ಟ್ಯಾನಿಸ್ ಗ್ರಹದಲ್ಲಿ ಒಂದು ಒಳ್ಳೆ ಜೀವನ ಕಾಯ್ತಿರುತ್ತೆ. ನಂತರ ನಮ್ಗೆ ತೋರಿಸ್ತಾರೆ ಟ್ಯಾನಿಸ್ ಗ್ರಹದಲ್ಲಿ ಈಗ 1213 ಜನರು ಇದ್ದಾರೆ ಅಂತ. ಅಂದ್ರೆ ಮನುಷ್ಯರ ಸಂತತಿ ಈ ಗ್ರಹದಲ್ಲಿ ಮುಂದುವರಿತಾ ಹೋಗುತ್ತೆ ಅಂತ. ಈ ಮೂವಿಯಿಂದ ನಿಮ್ಮೆಲ್ಲರಿಗೂ ಒಂದಷ್ಟು ಕನ್ಫ್ಯೂಷನ್ಸ್ ಗಳು ಆಗಿರ್ಬೋದು. ಅದನ್ನೆಲ್ಲ ನಾನು ಕ್ಲಿಯರ್ ಮಾಡ್ತೀನಿ. ಮೊದಲನೇದಾಗಿ ಇಲಿಜಿಯಂ ಶಿಪ್ ಬಂದು ಯಾವಾಗ ಟ್ಯಾನಿಸ್ ಗ್ರಹದಲ್ಲಿ ಕ್ರಾಶ್ ಆಯ್ತು ಅಂತ. ಆಕ್ಚುಲಿ ಹೇಳಬೇಕು ಅಂತಂದ್ರೆ ಇಲಿಜಿಯಂ ಶಿಪ್ ಭೂಮಿಯಿಂದ ಹೊರಟಾಗ ಟ್ಯಾನಿಸ್ ಗ್ರಹಕ್ಕೆ ಹೋಗಿ ತಲುಪೋದಕ್ಕೆ 123 ವರ್ಷಗಳು ಹಿಡಿತವೆ ಅಂತ ಮನುಷ್ಯರಿಗೆ ಗೊತ್ತಿತ್ತು. ಆದ್ರಿಂದ ಪೈಲಟ್ಸ್ ಗಳನ್ನ ಮಾತ್ರ ಬಿಟ್ಟು ಇನ್ನೆಲ್ಲರೂ ಹೋಗಿ ಸ್ಲೀಪಿಂಗ್ ಚೇಂಬರ್ ನಲ್ಲಿ ಮಲ್ಕೋಬಿಟ್ಟಿದ್ರು. ಆದ್ರೆ ಯಾವಾಗ ಭೂಮಿ ನಾಶ ಆಗೋಯ್ತು ಅಂತ ಗ್ಯಾಲೋಗೆ ಅಂದ್ರೆ ಪೈಥನ್ಗೆ ಗೊತ್ತಾಯ್ತು ಇವನಿಗೆ ಪ್ಯಾಂಡೋರಮ್ ಕಾಯಿಲೆ ಆಗೋಯ್ತು. ಇದರಿಂದ ಅವನ ಜೊತೆ ಇದ್ದಂತ ಪೈಲಟ್ಸ್ ಗಳನ್ನೆಲ್ಲ ಸಾಯಿಸಿ ಸ್ಲೀಪಿಂಗ್ ಚೇಂಬರ್ ನಲ್ಲಿ ಮಲಗಿದ್ದಂತ ಎಷ್ಟೋ ಜನರನ್ನ ಎದ್ದೊಳಿಸ್ಬಿಟ್ಟಿರ್ತಾನೆ. ಮನುಷ್ಯರು ಒಬ್ಬರನ್ನೊಬ್ರು ಬೇಟೆ ಆಡಿ ಅಂತ ಹೇಳೋದಕ್ಕೆ. ಆ ಟೈಮ್ ನಲ್ಲಿ ಮನುಷ್ಯರು ಬೇಟೆ ಮಾತ್ರ ಆಡ್ತಿದ್ರು. ಶಿಪ್ ಬಂದು ಟ್ಯಾನಿಸ್ ಗ್ರಹಕ್ಕೆ ಕ್ರಾಶ್ ಆಗಿರೋದು ಅವ್ರಿಗೆ ಗೊತ್ತೇ ಇರೋದಿಲ್ಲ. ಇದಾದ್ಮೇಲೆ ಪೈಥಾನ್ ಸ್ಲೀಪಿಂಗ್ ಚೇಂಬರ್ ನ ಒಳಗಡೆ ಹೊಟ್ಟೋದ. ಅದಾದ್ಮೇಲೆ ಎಲಿಜಿಯಂ ಶಿಪ್ ಟ್ಯಾನಿಸ್ ಗ್ರಹಕ್ಕೆ ಬಂದು ಕ್ರಾಶ್ ಆಗಿ 800 ವರ್ಷಗಳು ಕಳೆದೋಗ್ತವೆ. ಆಗ್ಲೇನೆ ಬೋವರ್ಗೆ ಎಚ್ಚರ ಆಗೋದು. ಇಲ್ಲಿಗೆ ಈ ಮೂವಿ ಎಂಡ್ ಆಗುತ್ತೆ. ಈ ಮೂವಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂಡಿದೀನಿ. ಇಷ್ಟ ಆಗಿತ್ತು ಅಂತಂದ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ಈ ಮೂವಿಲಿ ನಿಮ್ಗೆ ಯಾವ ಕ್ಯಾರೆಕ್ಟರ್ ತುಂಬಾ ಇಷ್ಟ ಆಯ್ತು ಅಂತ. ಹಾಗೆ ವಿಡಿಯೋ ಇಷ್ಟ ಆಯ್ತು ಅಂತಂದ್ರೆ ಲೈಕ್ ಮಾಡಿ. ಸರಿ, ಸಿಗೋಣ ಮತ್ತೊಂದು ಅಮೇಜಿಂಗ್ ಆಗಿರುವಂತ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಸ್ಟೇ ಟ್ಯೂನ್ ಮಿಸ್ಟರ್ ಎಕ್ಸ್ಪ್ಲೈನರ್ ಕನ್ನಡ.